ಓಂ ಚಂದ್ರಘಂಟಾಯ ನಮಃ. ಪಿಂಡಚಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತಾ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟತಿ ವಿಶ್ರುತಾ. ನವರಾತ್ರಿಯ ನವದುರ್ಗೆಯ ಅವತಾರಗಳಲ್ಲಿ ಮೂರನೇ ಅವತಾರ ಚಂದ್ರಘಂಟ. ಚಂದ್ರಘಂಟ ಎಂದರೆ ಅವರು ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧಚಂದ್ರವಿರುವುದರಿಂದ ಅವರನ್ನು ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಅವರು ತನ್ನ ಶೌರ್ಯ, ಧೈರ್ಯ ಮತ್ತು ಕೃಪೆಯಿಂದ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾರೆ. ಪಾರ್ವತಿ ದೇವಿಯ ವಿವಾಹದ ಸಂದರ್ಭದಲ್ಲಿ ಶಿವನು ತನ್ನ ಗಣಗಳೊಂದಿಗೆ ಪಾರ್ವತಿಯ ಅರಮನೆಗೆ ಪ್ರವೇಶಿಸಿದಾಗ ಶಿವನ ಭಯಾನಕ ರೂಪವನ್ನು ಕಂಡು ಪಾರ್ವತಿಯ ತಾಯಿ ಮೂರ್ಛೆ ಹೋಗಿರುತ್ತಾರೆ. ಆಗ ಪಾರ್ವತಿ ದೇವಿಯು ಚಂದ್ರಘಂಟ ರೂಪದಲ್ಲಿ ಶಿವನೆದುರಿಗೆ ಬಂದು ರಾಜಕುಮಾರನ ರೂಪವನ್ನು ತಾಳಲು ವಿನಂತಿಸಿಕೊಳ್ಳುತ್ತಾಳೆ. ಅವರ ಪೂಜೆ ಮಾಡುವುದರಿಂದ ಭಕ್ತರಿಗೆ ಶೌರ್ಯ, ಧೈರ್ಯದಿಂದ ಅನುಗ್ರಹ ದೊರೆಯುತ್ತದೆ. ಚಂದ್ರಘಂಟ ಮತ್ತು ಕೈಗಳನ್ನು ಹೊಂದಿದ್ದು, ಈ 2 ಕೈಗಳು ತ್ರಿಶೂಲ, ಗದಾ, ಬಿಲ್ಲು ಬಾಣ, ಖಡ್ಗ, ಕಮಲ, ಗಂಟ ಮತ್ತು ಕಮಂಡಲ ಹಿಡಿದಿರುತ್ತಾರೆ. ಅವರು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ. ಓಂ ಚಂದ್ರಘಂಟಾಯ ನಮಃ.